ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಮುರಳೀಧರ್. ಮೊದಲಿಗೆ ಹೆಡ್ಲೈನ್ಸ್. ಈ ಬಾರಿಯ ನಂದಿ ರಥೋತ್ಸವಕ್ಕೆ ಅದ್ದೂರಿಯ ಮೆರುಗು ನೀಡಲು ಸಚಿವ ಡಾಕ್ಟರ್ ಕೆ ಸುಧಾಕರ್ ಸಂಕಲ್ಪ. ಶಿವೋತ್ಸವವಾಗಿ ನಡೆಯಲಿದೆ ಮಹಾಶಿವರಾತ್ರಿಯ ಭೋಗನಂದೀಶ್ವರ ಬ್ರಹ್ಮರಥೋತ್ಸವ. ಶೋಕಿಗಾಗಿ ಕದಿಯೋದು, ಕದ್ದ ಹಣದಲ್ಲಿ ಜಾಲಿ ಟ್ರಿಪ್ ಮಾಡೋದು ಈ ಲೇಡಿ ಗ್ಯಾಂಗ್ನ ಅಭ್ಯಾಸ. ದೇವನಹಳ್ಳಿ ಪೊಲೀಸರಿಗೆ ಸಿಕ್ಕಿ ಬಿದ್ದದ್ದಕ್ಕೆ ಸಿಕ್ತು ಜೈಲುವಾಸ. ಕೆರೆಯಂಗಳದ ಮಣ್ಣು ಕದ್ದು ಮಾರಿಕೊಳ್ಳೋ ಖದೀಮರು ಹೊಲಗಳಿಗೆ ಸೇರಬೇಕಾದ ಕೆರೆಗಳ ಮಣ್ಣು ಖಾಲಿ ಮಾಡಿ ಶ್ರೀಮಂತರಾದರು. ಕ್ಯಾಮೆರಾ ಕಂಡು ಪರಾರಿಯಾದರು. ಶಾಸಕರಿಂದ ಅಧಿಕಾರ ದುರ್ಬಳಕೆ, ತಾಯಿಯ ಹೆಸರಲ್ಲಿ ಜಮೀನು ಮಂಜೂರು, ಅಕ್ರಮದ ಆರೋಪ. ದೂರು ದಾಖಲಿಸಲು ಬೇಕಂತೆ ಅಧಿಕಾರಿಗಳಿಗೆ ಸರ್ಕಾರದ ಅನುಮತಿ. ವಾರ್ತೆಗಳ ವಿವರ. ಮಾರ್ಚ್ 1 ಮತ್ತು 2ರಂದು ನಡೆಯುವ ಮಹಾಶಿವರಾತ್ರಿಯಂದು ನಡೆಯುವ ನಂದಿಯ ಭೋಗನಂದೀಶ್ವರನ ರಥೋತ್ಸವವು ಈ ಬಾರಿ ಇನ್ನಷ್ಟು ಕಳೆ ಕಟ್ಟಲಿದೆ. ಈ ಬಾರಿ ಶಿವರಾತ್ರಿ ಹಬ್ಬವನ್ನು ಭೋಗನಂದೀಶ್ವರನ ಸನ್ನಿಧಿಯಲ್ಲಿ ಶಿವೋತ್ಸವವನ್ನಾಗಿ ಆಚರಿಸುವ ತೀರ್ಮಾನ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ನಂದಿಯ ಶಿವೋತ್ಸವವು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನಾಗಿ ಆಚರಿಸಲು ಆದೇಶಿಸುವಂತೆ ಸಿಎಂ ಬಳಿ ಮಾತನಾಡುವುದಾಗಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಮಾರ್ಚ್ 1 ಮತ್ತು 2ರಂದು ನಡೆಯುವ ಮಹಾಶಿವರಾತ್ರಿ ಪ್ರಯುಕ್ತ ವಿಶ್ವ ಪ್ರಸಿದ್ಧ ನಂದಿ ಭೋಗನಂದೀಶ್ವರನ ಬ್ರಹ್ಮರಥೋತ್ಸವಕ್ಕೆ ಇನ್ನಷ್ಟು ಕಳೆ ಕಟ್ಟಲಾಗಿದೆ. ಕೊರೋನಾ ಮಹಾಮಾರಿಯಿಂದಾಗಿ 2 ವರ್ಷಗಳಿಂದ ಸೊರಗಿದ್ದ ಜಾತ್ರೆಗೆ ಈ ಬಾರಿ ರಾಜಕಳೆ ಬರಲಿದೆ. ಸ್ಥಳೀಯ ಶಾಸಕರು, ಆರೋಗ್ಯ ಸಚಿವರು ಆಗಿರುವ ಡಾಕ್ಟರ್ ಕೆ ಸುಧಾಕರ್ ಅವರು ನಂದಿ ಹೋಬಳಿಯ ವಿವಿಧ ಪಂಚಾಯಿತಿ ಮಟ್ಟದಲ್ಲಿ ವಿಶೇಷ ಸಭೆಗಳನ್ನು ನಡೆಸಿ ಯುವಕರನ್ನು ಹುರಿದುಂಬಿಸಿ ಈ ಬಾರಿ ಶಿವರಾತ್ರಿ ಹಬ್ಬವನ್ನು ಶಿವೋತ್ಸವವನ್ನಾಗಿ ಆಚರಿಸಲು ತೀರ್ಮಾನಿಸುವಂತೆ ಕರೆ ನೀಡಿದ್ದಾರೆ. ಅದಕ್ಕಾಗಿ ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಇಲಾಖೆಗಳಿಗೆ ಸಿದ್ಧತೆಗಳನ್ನು ನಡೆಸಿಕೊಳ್ಳಲು ಸೂಚಿಸಿದ್ದಾರೆ. ವಿಶೇಷ ಸಭೆ ನಡೆಸಿದ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಚಿವರು ಮುಂದಿನ ದಿನಗಳಲ್ಲಿ ಭೋಗನಂದೀಶ್ವರ ರಥೋತ್ಸವವನ್ನು ರಾಜ್ಯ ಮಟ್ಟದಲ್ಲಿ ಆಚರಿಸಲು ಮುಖ್ಯಮಂತ್ರಿಗಳೊಟ್ಟಿಗೆ ಚರ್ಚೆ ನಡೆಸುವುದಾಗಿ ಭರವಸೆ ನೀಡಿದರು. ನಂದಿ ಬೆಟ್ಟಕ್ಕೆ ರೋಪ್ ವೇ ಆಗುತ್ತಿರುವುದರಿಂದ ನಂದಿ ಜಾತ್ರೆಗೆ ಇನ್ನಷ್ಟು ಮೆರುಗು ಬರಲಿದೆ ಎಂದರು. ನಂದಿ ತಮಗೆಲ್ಲ ಗೊತ್ತಿರೋ ಹಾಗೆ ವಿಶ್ವವಿಖ್ಯಾತಿಯ ಒಂದು ನಂದಿ. ಕಾರಣ ಒಂದು, ನಮ್ಮ ಭೋಗ ನಂದೀಶ್ವರನ ದೇವಸ್ಥಾನ ಏನಿದೆ ಇದು ಅತ್ಯಂತ ಪ್ರಾಚೀನ ಕಾಲದ್ದು. ಸುಮಾರು 1000 ವರ್ಷಕ್ಕೂ ಹೆಚ್ಚು ಇದಕ್ಕೆ ಇತಿಹಾಸ ಇದೆ. ಅದೇ ರೀತಿ ನಮ್ಮ ನಂದಿ ಬೆಟ್ಟ, ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಕ್ಯಾಬಿನೆಟ್ಟು ಇದಕ್ಕೆ ಬೇಕಾದಂಥ ಒಂದು ರೋಪ್ವೇಯನ್ನು, ಕೇಬಲ್ ಕಾರನ್ನು ಕೂಡ ಮಾಡಿಕೊಟ್ಟಿದ್ದಾರೆ. 93 ಕೋಟಿ ರೂಪಾಯಲ್ಲಿ ಮಾಡಿಕೊಟ್ಟಿದ್ದಾರೆ. ಈ ವರ್ಷ ನಮ್ಮೆಲ್ಲ ಸ್ನೇಹಿತರು, ನಮ್ಮೆಲ್ಲ ಈ ಭಾಗದ ಮುಖಂಡರುಗಳು ಒಂದು ಆಲೋಚನೆ ಮಾಡಿ ಶಿವರಾತ್ರಿ, ಇದು ಶಿವನ ಇಲ್ಲಿ ಭೋಗನಂದೀಶ್ವರ, ಮೇಲ್ಗಡೆ ಯೋಗ ನಂದೀಶ್ವರ, ಅದಕ್ಕೆ ಇಡೀ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ಭಾಳ ಅರ್ಥಪೂರ್ಣವಾಗಿ ವೈಭವದಿಂದ ಕೂಡಿರ್ತಕ್ಕಂತಹ ಶಿವೋತ್ಸವವನ್ನು ಶಿವರಾತ್ರಿ ಅಂಗವಾಗಿ ನಾವು ಮಾಡಬೇಕು ಅಂತ ಹಮ್ಮಿಕೊಂಡಿದ್ದಾರೆ. ಈ ಕುರಿತು ನಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ NR ಮಂಜುನಾಥ್ ಅವರು ಮಾತನಾಡಿ, ಡಾಕ್ಟರ್ ಕೆ ಸುಧಾಕರ್ ಅವರ ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ನಿಂದ ಅದ್ದೂರಿ ಜಾತ್ರಾ ಮಹೋತ್ಸವಕ್ಕೆ ತೀರ್ಮಾನಿಸಿದ್ದಾರೆ. ಅವರಿಗೆ ಗ್ರಾಮ ಪಂಚಾಯಿತಿಯಿಂದ ಸಂಪೂರ್ಣ ಸಹಕಾರ ನೀಡಿ ಜಾತ್ರೆಯನ್ನು ಮತ್ತಷ್ಟು ಅದ್ದೂರಿಯಾಗಿ ನಡೆಸಿಕೊಡಲು ಸಹಕಾರ ನೀಡುತ್ತೇವೆ ಎಂದರು. ನಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈ ನಂದಿ ಭೋಗನಂದೀಶ್ವರ ದೇವಾಲಯ ಸುಮಾರು ವರ್ಷಗಳ ಇತಿಹಾಸ ಇದ್ದು, ಇದನ್ನು ಈ ಸರಿ ಭಾಳ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ನಮ್ಮ ಶಾಸಕ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅಣ್ಣವ್ರು ಬಂದು ಇವತ್ತು ಒಂದು ಮೀಟಿಂಗ್ ಕರೆದು ಎಲ್ಲರೂ ನಮ್ಮ ಸಭೆ ಮಾಡಿ ಈ ಭಾಳ ಅದ್ದೂರಿಯಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ನಮ್ಮ ಕಡೆಯಿಂದನೂ ಸಹಕಾರ ಇದೆ. ಸಾಹೇಬ್ ಟ್ರಸ್ಟ್ ಕಡೆಯಿಂದ ಮಾಡಿಸಿ ಎಲ್ಲ ಭಾಳ ಅದ್ದೂರಿಯಿಂದ ಮಾಡಬೇಕು ಅಂತೇಳಿ ನಮ್ಮ ಸಚಿವರು ಈಗ ತಾನೇ ಹೇಳ್ಬಿಟ್ಟು ಹೋಗಿದ್ದಾರೆ. ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ. ಇನ್ನು ಜಾತ್ರೆಗೆ ಕೇವಲ 8 ದಿನಗಳಷ್ಟೇ ಬಾಕಿ ಇರುವ ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ ರಥಗಳನ್ನು ಸಿದ್ಧಗೊಳಿಸಲಾಗುತ್ತಿದ್ದು, 2 ಕಲ್ಲಿನ ರಥಗಳಿಗೆ ಈಗಾಗಲೇ ದುರಸ್ತಿಯನ್ನ ಮಾಡಿ ಹೊಸ ಅಂದ ನೀಡಲಾಗುತ್ತಿದೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಳ್ಳತನ ಮಾಡಿ ಹಣ ಮಾಡೋದು,
ಕೈಯಲ್ಲಿದ್ದ ಕಾಸು ಖಾಲಿಯಾದರೆ ಮತ್ತೆ ರಾಬರಿ ಮಾಡೋದು, ಆ ದುಡ್ಡಲ್ಲಿ ಶೋಕಿ ಮಾಡೋದು, ಹೀಗೆ ಶೋಕಿಗಾಗಿ ಕಳ್ತನ ಮಾಡ್ತಾ ಇದ್ದ ತೆಲಂಗಾಣದ ಖತರ್ನಾಕ್ ಲೇಡಿ ಗ್ಯಾಂಗ್ ಒಂದು ದೇವನಹಳ್ಳಿ ಪೊಲೀಸರಿಗೆ ಸಿಕ್ಕಿಬಿದ್ದು ಅಂಧರಾಗಿದ್ದಾರೆ. ತೆಲಂಗಾಣದಿಂದ ಹೊಸ ಕಾರು ಖರೀದಿಸಿ ಲಾಂಗ್ ಡ್ರೈವ್ ಹೊರಟು ಸಿಕ್ಕ ಅಂಗಡಿಗಳಲ್ಲಿ ಈ ಗ್ಯಾಂಗ್ ಕಳ್ಳತನ ಮಾಡ್ತಿದ್ರು. ಅವರ ನಸೀಬ್ ದೇವನಹಳ್ಳಿಯಲ್ಲಿ ಕೆಟ್ಟಿದ್ದು ಪೊಲೀಸರಿಗೆ ತಗಲಾಕಿಕೊಂಡಿದ್ದಾರೆ. ತೆಲಂಗಾಣ ರಾಜ್ಯದ ಪ್ರಕಾಶಂ ಜಿಲ್ಲೆಯ 24 ವರ್ಷದ ಸುಮಲತಾ, 30 ವರ್ಷದ ಅಂಕಮ್ಮ ಹಾಗೂ 19 ವರ್ಷದ ರಮ್ಯಾ ಮತ್ತು 19 ವರ್ಷದ ಇಸ್ಮಾಯಿಲ್ ಇವರೆಲ್ಲ ಖತರ್ನಾಕ್ ಕಳ್ಳರು. ಇವರು ಕದ್ದಿದ್ದ ಹಣದಲ್ಲೇ ಹೊಸ ಕಾರನ್ನು ಸಹ ಖರೀದಿ ಮಾಡಿದ್ರು. ಹೀಗೆ ಕಾರನ್ನು ಖರೀದಿ ಮಾಡಿದ ಇವರು ಹೈದರಾಬಾದ್ನಿಂದ ಬೆಂಗಳೂರು ಕಡೆಗೆ ಲಾಂಗ್ ಡ್ರೈವ್ ಬಂದಿದ್ರು. ಜೊತೆಗೆ ದಾರಿ ಉದ್ದಕ್ಕೂ ಅಂಗಡಿಗಳಲ್ಲಿ ಕಳ್ಳತನ ಮಾಡೋದಕ್ಕೆ ಅಂತೇಳಿ ಹೊಂಚಾಕಿದ್ರು. ಹೀಗೆ ಬಂದಿದ್ದ ಈ ಲೇಡಿ ಗ್ಯಾಂಗ್ ಬೆಳಗಿನ ಜಾವ ಹೆದ್ದಾರಿ ಬದಿಯ ಅಂಗಡಿಯಲ್ಲಿ ಖತರ್ನಾಕ್ ಕಳ್ಳರು ಕನ್ನ ಹಾಕೋ ವೇಳೆ ಸಿಕ್ಕಿ ಬಿದ್ದಿದ್ದಾರೆ. ಇನ್ನು ಬಂಧಿತರಿಂದ ವ್ಯಾಗನಾರ್ ಕಾರು ಮತ್ತು ಕಳ್ಳತನಕ್ಕೆ ಬಳಸ್ತಾ ಇದ್ದ ರಾಡ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಬರಡು ಜಿಲ್ಲೆ ಚಿಕ್ಕಬಳ್ಳಾಪುರ ಬರಪೀಡಿತ ಜಿಲ್ಲೆ ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿದೆ. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಸುರಿದ ಮಳೆಗೆ ಒಂದಷ್ಟು ನೀರು ಬಂದು ಕೆರೆ ಕಾಲುವೆಗಳು ತುಂಬಿವೆ. ಆದರೆ ಕೆಲವು ರಿಯಲ್ ಎಸ್ಟೇಟ್ ಕುಳಗಳ ಕಾಟಕ್ಕೆ ಕೆರೆಗಳ ಫಲವತ್ತಾದ ಮಣ್ಣು ಕಳ್ಳತನವಾಗುತ್ತಿದ್ದು ಮತ್ತಷ್ಟು ಬರಡಾಗುವ ಆತಂಕ ಎದುರಾಗಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕ್ಯಾಮರಾ ಕಂಡ ತಕ್ಷಣ ಹೀಗೆ ಸಿನಿಮಾ ಸ್ಟೈಲ್ನಲ್ಲಿ ಎಸ್ಕೇಪ್ ಆಗ್ತಾ ಇರೋ JCB ವಾಹನಗಳು, ಕಣ್ಣು ಆಯಿಸಿದಷ್ಟು ಕಣ್ಮರೆಯಾಗ್ತಾ ಇರುವಂತಹ ಭೂಮಿಯ ಒಡಲು, RDPR ಮತ್ತು KTDC ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋ ಜನರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಈತಮಾಕಲಹಳ್ಳಿಗೆ ಸೇರಿದ ಹಲವು ಗ್ರಾಮಗಳಲ್ಲಿ. ಪಟಾಲಮ್ಮ ದೇವಿ ಅರ್ತ್ ಮೂವರ್ಸ್ ಎಂಬ ಲ್ಯಾಂಡ್ ಡೆವಲಪ್ಮೆಂಟ್ ಖಾಸಗಿ ವ್ಯಕ್ತಿಗಳಿಂದ ಚಿಕ್ಕಬಳ್ಳಾಪುರ ಕೆಲವು ಗ್ರಾಮಗಳ ಸರ್ಕಾರಿ ಸರ್ವೆ ನಂಬರ್ಗಳಲ್ಲಿ ಎಕರೆಗಟ್ಟಲೆ ಅಕ್ರಮವಾಗಿ ಮಣ್ಣನ್ನು ಅಗೆದು ಬಗೆದು ತೆಗೆದು ಖಾಸಗಿ ಲೇಔಟ್ಗಳಿಗೆ ಮಾರಿಕೊಳ್ತಾ ಇದ್ದಾರೆ. ಸ್ಥಳದಲ್ಲಿ ಮಾಧ್ಯಮಗಳ ಕ್ಯಾಮೆರಾ ಕಂಡ ತಕ್ಷಣ JCB ವಾಹನಗಳು ದಿಕ್ಕಾಪಾಲಾಗಿ ಹೋಗೋ ಭರದಲ್ಲೇ ಬದುಗಳಲ್ಲಿ ಸಿಕ್ಕಿ ಬಿದ್ದಂತಹ ಟಿಪ್ಪರ್ ಲಾರಿಗಳು JCBಗಳನ್ನು ಬಿಟ್ಟು ಚಾಲಕರು ಎಸ್ಕೇಪ್ ಆಗಿದ್ದಾರೆ. ಹೀಗೆ ಖಾಸಗಿ ವ್ಯಕ್ತಿಗಳು ಯಾವುದೇ ಪರ್ಮಿಷನ್ ಇಲ್ಲದೆ ಅಕ್ರಮವಾಗಿ ಮಣ್ಣನ್ನ ರಿಯಲ್ ಎಸ್ಟೇಟ್ ಕುಳಗಳಿಗೆ ಹೆದ್ದಾರಿ ನಿರ್ಮಾಣಕ್ಕಾಗಿ ಫಲವತ್ತಾದ ಮಣ್ಣನ್ನ ಅನೈತಿಕವಾಗಿ ಕದ್ದೊಯ್ತಾ ಇರೋದು ಕಂಡು ಬಂದಿದೆ. ಜಿಲ್ಲೆಯಲ್ಲಿ ಆಡಳಿತ ಯಂತ್ರಾಂಗ ಕುಸಿದಿರೋ ಕಾರಣ ಕ್ರಮ ಕೈಗೊಳ್ಳಬೇಕಾಗಿದ್ದ RDPR, KTDC ಮತ್ತು ಮೈನರ್ ಇರಿಗೇಷನ್ ಅಧಿಕಾರಿಗಳು ಮೌನವಾಗಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ.
ಈ ದಂಧೆಯಲ್ಲಿ ಭಾಗಿಯಾಗಿರೋರ ವಿರುದ್ಧ ಕ್ರಿಮಿನಲ್ ಕೇಸ್ಗಳನ್ನು ಹಾಕಿ ವಾಹನಗಳನ್ನು ಸೀಸ್ ಮಾಡುವಂತೆ ಸಾಮಾಜಿಕ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಹಳೆ ಕಾಲದಲ್ಲಿ ಯಾವುದೇ ಕೆರೆಯಲ್ಲಿ ಇರ್ತಕ್ಕಂಥ ಒಂದು ಆ ಫಲವತ್ತಾದ ಒಂದು ಲೇಯರ್ ಮಣ್ಣನ್ನು ತೆಗೆದು ರೈತರು ತಮ್ಮ ಹೊಲಗಳಿಗೆ ಬಳಸ್ಕೊಳ್ತಾ ಇದ್ದಂಥದ್ದು ಒಂದು ನಡೆದು ಬಂದಂಥ ವಿಧಾನ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ನೋಡ್ತಾ ಇದ್ದೀವಿ, ಯಾವುದೋ ಹೈವೇಗಳಿಗೋ ಅಥವಾ ಬೇರೆ ಬೇರೆ ಈ ಬಡಾವಣೆಗಳಿಗೋ ಮಣ್ಣು ಬೇಕು ಅಂದಾಗ ಅವೈಜ್ಞಾನಿಕವಾಗಿ ಹೋಗಿ ಕೆರೆಗಳಲ್ಲಿ ಮಣ್ಣನ್ನು ತೆಗೆಯುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿರೋದ್ರಿಂದ, ಇವರ ನಿರ್ಲಕ್ಷ್ಯದಿಂದ ಇವತ್ತು ಕೆಲವರು ಖಾಸಗಿ ಸಂಸ್ಥೆಗಳವರು ಎಲ್ಲೆಂದರೆ ಅಲ್ಲಿ ಅವೈಜ್ಞಾನಿಕವಾಗಿ ಅಕ್ರಮವಾಗಿ ಮಣ್ಣನ್ನು ಕೆರೆಗಳಿಂದ ತೆಗೆಯುವಂಥದ್ದು. ತಕ್ಷಣ ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಅವ್ರ ಮೇಲೆ ಇದೊಂದು ಅಫೆನ್ಸ್ ಇದು. ಇನ್ನಾದರೂ ಜಿಲ್ಲಾಧಿಕಾರಿಯವರು ಈ ಮಾಫಿಯಾಗಳಿಗೆ ಕಡಿವಾಣ ಹಾಕ್ತಾರಾ ಇಲ್ಲವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿವಿಧ ಬೆಳೆಗಳಿಗೆ ವಿವಿಧ ರೀತಿಯ ಜೇಡರ ನುಸಿಗಳು ಕಂಡುಬರುತ್ತವೆ. ಅಂದರೆ ರೆಡ್ ಮೈಟ್ಸ್, ಯೆಲ್ಲೋ ಮೈಟ್ಸ್ ಮತ್ತು ಯುರೋಪಿಯನ್ ಮೈಟ್ಸ್ ನ ಹಾವಳಿ ಹೆಚ್ಚುತ್ತದೆ. ಈ ಜೇಡರ ನುಸಿಗಳು ತರಕಾರಿ ಮತ್ತು ಹಣ್ಣು ಹಾಗೂ ಇತರ ಫಸಲುಗಳ ರಸವನ್ನು ಹೀರುವುದರಿಂದ ಬೆಳೆಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ಕಡಿಮೆಯಾಗುತ್ತದೆ. ಇದರಿಂದಾಗಿ ಬೆಳೆಗಳ ಗುಣಮಟ್ಟ ಕುಂಠಿತಗೊಳ್ಳುತ್ತದೆ ಹಾಗೂ ಇಳುವರಿಯು 25% ಕಡಿಮೆಯಾಗುತ್ತದೆ. ಹಾಗಾಗಿ IIL ಹಾಗೂ ಜಪಾನಿನ ನಿಸ್ಸಾನ್ ಕೆಮಿಕಲ್ಸ್ ಕಾರ್ಪೊರೇಷನ್ ಜೊತೆಗೂಡಿ ಅತ್ಯಂತ ಶಕ್ತಿಶಾಲಿಯಾಗಿ ಕುನೌಚಿ ದಾಳಿ ನಡೆಸಿದೆ. ಆದ್ದರಿಂದ ಎಷ್ಟೇ ಜೇಡರ ನುಸಿಗಳಿದ್ದರೂ ಉತ್ತರ ಕೇವಲ ಒಂದೇ, ಕುನೌಚಿ. ಕುನೌಚಿ ಅನೇಕ ರೀತಿಯಲ್ಲಿ ಜೇಡರ ನುಸಿಗಳ ಮೇಲೆ ದಾಳಿ ನಡೆಸುತ್ತದೆ ಮತ್ತು ಜೇಡರ ನುಸಿಗಳ ಎಲ್ಲಾ ಹಂತಗಳಲ್ಲೂ ಅತ್ಯಂತ ಆಕ್ರಮಣಕಾರಿಯಾಗಿ ನಿಯಂತ್ರಿಸುತ್ತದೆ. ಎಲ್ಲಿ ತನಕ ಅಂದರೆ ಜೇಡರ ನುಸಿಗಳ ಮೊಟ್ಟೆಗಳನ್ನು ಸಹ ಹೊಡೆದು ಉರುಳಿಸುತ್ತದೆ. ಹಾಗಾಗಿ ಬೆಳೆಯನ್ನು ಜೇಡರ ನುಸಿಗಳಿಂದ ದೀರ್ಘಕಾಲದವರೆಗೆ ಸಂರಕ್ಷಿಸುತ್ತದೆ. ಕುನೌಚಿಯನ್ನು ಮತ್ತೆ ಮತ್ತೆ ಉಪಯೋಗಿಸುವುದರಿಂದ ಜೇಡರ ನುಸಿಗಳಲ್ಲಿ ಪ್ರತಿರೋಧಕ ಶಕ್ತಿ ಹೆಚ್ಚಿಸಲು ಬಿಡುವುದಿಲ್ಲ. ಈ ಯೋಧನ ವಿಶೇಷತೆ ಎಂದರೆ ಹೆಚ್ಚಿನ ಉಷ್ಣತೆಯಲ್ಲಿ ಸಹ ತನ್ನ ಕಾರ್ಯಕ್ಷಮತೆಯಲ್ಲಿ ಯಾವುದೇ ಪ್ರಭಾವ ಉಂಟಾಗುವುದಿಲ್ಲ. ಎಲ್ಲಿಯ ತನಕ ಅಂದರೆ ಸಿಂಪಡಣೆ ಆದ 6 ಗಂಟೆಯ ನಂತರ ಮಳೆ ಬಿದ್ದರೂ ಇದರ ಕಾರ್ಯಕ್ಷಮತೆ ಕಡಿಮೆಯಾಗುವುದಿಲ್ಲ ಹಾಗೂ ಮೊದಲಿನಂತೆಯೇ ಪರಿಣಾಮಕಾರಿಯಾಗಿರುತ್ತದೆ. ಕುನೌಚಿ ತನ್ನ ಪ್ರಭಾವದಿಂದ ಬೆಳೆಯನ್ನು ಹಚ್ಚ ಹಸಿರಾಗಿ ಇರಿಸುತ್ತದೆ. ಹಾಗಾಗಿ ಬೆಳೆಯು ಆರೋಗ್ಯವಾಗಿರುತ್ತದೆ ಮತ್ತು ಉಪಯುಕ್ತ ಕೀಟಗಳಿಗೆ ಯಾವುದೇ ರೀತಿಯ ಹಾನಿ ಉಂಟು ಮಾಡುವುದಿಲ್ಲ. ಪ್ರಿಡೇಟರಿ ಮೈಟ್ಸ್ ಫಸಲಿಗೆ ಲಾಭದಾಯಕವಾಗಿದ್ದು ಅದಕ್ಕೂ ಸಹ ಕುನೌಚಿ ಪೂರ್ತಿಯಾಗಿ ಸುರಕ್ಷಿತವಾಗಿದೆ. ಉತ್ತಮ ಪರಿಣಾಮಕ್ಕಾಗಿ ಪ್ರತಿ ಎಕರೆಗೆ 150 ಲೀಟರ್ ನೀರಿನಲ್ಲಿ 100 ರಿಂದ 120 ml ಬಳಸಬೇಕು. ಇನ್ನಷ್ಟು ಉತ್ತಮ ಪರಿಣಾಮಕ್ಕಾಗಿ ಇದರ ಸಿಂಪಡಣೆಯನ್ನು ಜೇಡರ ನುಸಿಗಳ ಪ್ರಾರಂಭದ ಹಂತದಲ್ಲಿ ಸಿಂಪಡಿಸಬೇಕು. ರೈತ ಬಾಂಧವರೇ ನೆನಪಿಡಿ, ಜೇಡರ ನುಸಿಗಳು ಅನೇಕ, ಉತ್ತರ ಕೇವಲ ಒಂದೇ, ಕುನೌಚಿ. ಈಗ ಶಕ್ತಿ ನಿಮ್ಮ ಕೈಯಲ್ಲಿದೆ. KR ಸ್ವಾಮಿ ವಿವೇಕಾನಂದ ಫೌಂಡೇಶನ್ ವತಿಯಿಂದ ಗೌರಿಬಿದನೂರಿನ ಜನರಿಗಾಗಿ ಕಲಿಕೆಯಿಂದ ಗಳಿಕೆಯ ಕಡೆಗೆ ಕಲಿಯೋಣ ಬನ್ನಿ, ನಮ್ಮ ಗ್ರಾಮದಲ್ಲಿ ಗಳಿಸೋಣ ಬನ್ನಿ, ನಮ್ಮ ಮನೆಯಲ್ಲಿ. ಇಂದಿನಿಂದ ಉಚಿತ ತರಬೇತಿಗಳನ್ನು ಪ್ರಾರಂಭಿಸಲಾಗುವುದು. ಆಸಕ್ತರು ಬಂದು ನೋಂದಾಯಿಸಿಕೊಳ್ಳಿ. ತರಬೇತಿಗಳನ್ನು ಹಂತ ಹಂತವಾಗಿ ಮಾಡಲಿದ್ದು ಸೀಮಿತ ಜನರಿಗೆ ಮಾತ್ರ ಅವಕಾಶವಿರುತ್ತದೆ. ತರಬೇತಿಯ ವಿವರಗಳು: ಕಂಪ್ಯೂಟರ್, ಟೈಲರಿಂಗ್, ಬ್ಯೂಟಿಷಿಯನ್, ಹಳೆ ಬಟ್ಟೆಗಳಿಂದ ಮ್ಯಾಟ್ ತಯಾರಿಸುವುದು, ಪೇಪರ್ ಬ್ಯಾಗ್ ಮತ್ತು ಕ್ರಾಫ್ಟ್, ಕೃತಕ ಆಭರಣಗಳ ತಯಾರಿಕೆ, ಪ್ರಕೃತಿದತ್ತ ಹೂಗಳಿಂದ ಜಡೆಗಳ ವಿನ್ಯಾಸ, ಸೀರೆ ಕುಚ್ಚು ಕಟ್ಟುವುದು, ಮೆಹಂದಿ ಹಾಕುವುದು. ನೋಂದಾವಣಿಗೆ ಸ್ಥಳೀಯ ಕಚೇರಿ ಅಥವಾ ನಮ್ಮ ಮುಖಂಡರನ್ನು ಸಂಪರ್ಕಿಸಿ. ಮೊಬೈಲ್ ನಂಬರ್ 9606373131. ನಿಮ್ಮೊಂದಿಗೆ ನಾವು, ನಮ್ಮೊಂದಿಗೆ ನೀವು, ನಿಮ್ಮ ಸೇವಾಕಾಂಕ್ಷಿ. ನಿಮ್ಮ ಮನೆ ಮಗ ಡಾಕ್ಟರ್ ಕೆಂಪರಾಜು ಕೆ ಉತ್ತಮ ಸಮಾಜ ಸೇವಾ ಪ್ರಶಸ್ತಿ ಪುರಸ್ಕೃತರು, ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ.
ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ತನ್ನ ಶಾಸಕತ್ವವನ್ನು ದುರ್ಬಳಕೆ ಮಾಡಿಕೊಂಡು ತನ್ನ ತಾಯಿ ಹೆಸರಲ್ಲಿ ಸರ್ಕಾರಿ ಭೂಮಿ ಮಂಜೂರು ಮಾಡಿಸಿಕೊಂಡಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತ ಕೆ.ಸಿ. ರಾಜಣ್ಣ ಆರೋಪಿಸಿ ಅಪರಾಧ ನಿಗ್ರಹ ದಳದ ಅಧಿಕಾರಿಗಳಿಗೆ ದೂರು ನೀಡಿರುವ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಸ್ ವೈರಲ್ ಆಗಿದೆ. ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ತಮ್ಮ ತಾಯಿ ಹೆಸರಿಗೆ ಅಕ್ರಮವಾಗಿ ಭೂಮಿ ಮಂಜೂರು ಮಾಡಿಸಿಕೊಂಡಿದ್ದು, ಈ ಬಗ್ಗೆ ಆರ್ಟಿಐ ಕಾರ್ಯಕರ್ತ ಕೆ.ಸಿ. ರಾಜಣ್ಣ ಎಂಬುವವರು ದೂರು ದಾಖಲಿಸಿಕೊಳ್ಳಲು ಎಸಿಬಿ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಅಧಿಕಾರಿಗಳು ದೂರು ದಾಖಲಿಸಲು ಸರ್ಕಾರದ ಅನುಮತಿ ಪಡೆಯಬೇಕು ಎಂದು ಹೇಳಿದ್ದು, ಶಾಸಕರ ಮೇಲೆ ದೂರು ದಾಖಲಿಸಲು ಸರ್ಕಾರದ ಅನುಮತಿ ಪಡೆದು ದೂರು ದಾಖಲಿಸುತ್ತೇವೆ ಎಂದು ದೂರುದಾರರಿಗೆ ತಿಳಿಸಿದ್ದಾರೆ. ಒಬ್ಬ ಶಾಸಕರ ತಾಯಿ BPL ಹೋಲ್ಡರ್, ಕೇವಲ ವಾರ್ಷಿಕ ಆದಾಯ 15,000 ರೂಪಾಯಿ ಮಾತ್ರ ಇದೆ ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನು 3 ಎಕರೆ 10 ಗುಂಟೆ ಜಮೀನನ್ನು ಮಂಜೂರು ಮಾಡುವಂಥ ಪ್ರಸ್ತಾವನೆಯನ್ನು ತಹಶೀಲ್ದಾರ್ ಮುಂದೆ ನೀಡೋ ಮುಖಾಂತರ ತಹಶೀಲ್ದಾರ್ ಅವರು ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ತಾಯಿಗೆ ಶಾಸಕರಾದಂಥ ನಾರಾಯಣಸ್ವಾಮಿ ಅವರೇ 3 ಎಕರೆ 10 ಗುಂಟೆ ಜಮೀನನ್ನು ಅವರು ಮಂಜೂರು ಮಾಡಿದ್ದಾರೆ. ಸ್ವಂತ ಕುಟುಂಬದ ಅಭಿವೃದ್ಧಿಗೆ ಮತ್ತು ಆಸ್ತಿ ಮಾಡೋದಕ್ಕೆ ಬಳಕೆ ಮಾಡಿಕೊಂಡಿರೋದು ಅಪರಾಧ ಆಗ್ತದೆ. ಆದರೆ 26 ಜುಲೈ 2018ರ ಆದೇಶದ ಪ್ರಕಾರ ಅನುಮತಿ ಪಡೆಯಬೇಕು ಎಂದು ಇದ್ದು, ಈ ಘಟನೆ ನಡೆದಿರುವುದು ಅದಕ್ಕೂ ಮೊದಲು ಆಗಿದ್ದು, ಯಾವುದೇ ಅನುಮತಿ ಪಡೆಯದೆ ದೂರು ದಾಖಲಿಸಬಹುದು ಎಂದು ಅಧಿಕಾರಿಗಳಿಗೆ ವಿವರಿಸಿದ್ದೇನೆ ಎಂದು ಆರ್ಟಿಐ ಕಾರ್ಯಕರ್ತ ಕೆ.ಸಿ. ರಾಜಣ್ಣ ಪರ ವಕೀಲರು ಹೇಳಿರುವುದಾಗಿ ವಿಡಿಯೋದಲ್ಲಿದೆ. ಬಟ್ ಇವರೆಲ್ಲ ಈ ಥರ ಅಧಿಕಾರ ದುರುಪಯೋಗ ಮಾಡೋದು ಅದಕ್ಕಿಂತ ಮೊದಲಿನ ಪೀರಿಯಡ್, ಅಂದರೆ ಜನವರಿಯಿಂದ 2018. ಸೊ ಅದಕ್ಕೋಸ್ಕರ ಸರ್ಕಾರದ ಪ್ರಸ್ತಾವನೆ ಅಥವಾ ಸರ್ಕಾರದ ಅಪ್ರೂವಲ್ ಬೇಕಾಗಿಲ್ಲ. ಅದಕ್ಕೆ ಡೈರೆಕ್ಟಾಗಿ ACBನೇ ಕಾಂಪಿಟೆಂಟು ರಿಜಿಸ್ಟರ್ FIR. ಅದಕ್ಕೋಸ್ಕರ ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೀವಿ. ಸ್ವಲ್ಪ ಸಮಯಾವಕಾಶ ಕೇಳಿದರೆ DYSP ಅವರು ಈಸ್ ಆನ್ ದ ವೇ ಅಂತ ಹೇಳ್ತಿದ್ದಾರೆ. ವಿಲ್ ವೈಟ್ ಫಾರ್ ದ DYSP ಆ್ಯಂಡ್ ಗೆಟ್ ದ FIR ರಿಜಿಸ್ಟರ್ಡ್ ಅಗೇನ್ಸ್ಟ್ ದ MLA ಆ್ಯಂಡ್ ಅದರ್ ಪಬ್ಲಿಕ್ ಸರ್ವೆಂಟ್. ಇನ್ನು ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ತಾವು ಶಾಸಕರಾಗಿದ್ದು ಬಗರ್ ಹುಕುಂ ಸಮಿತಿ ಅಧ್ಯಕ್ಷರು ಆಗಿರೋದ್ರಿಂದ ತಮ್ಮ ತಾಯಿ ಹೆಸರಿಗೆ ಅಧಿಕಾರ ದುರುಪಯೋಗ ಮಾಡಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಭೂಮಿಯನ್ನು ಮಂಜೂರು ಮಾಡಿಸಿಕೊಂಡಿದ್ದಾರೆ ಎಂದು ಆರ್ಟಿಐ ಕಾರ್ಯಕರ್ತ ಕೆ.ಸಿ. ರಾಜಣ್ಣ ಆರೋಪ ಮಾಡಿರುವ ವಿಡಿಯೋ ಲಭ್ಯವಾಗಿದೆ. ಒಟ್ಟಾರೆಯಾಗಿ ದೂರಿನ ಸತ್ಯಾಸತ್ಯತೆಯನ್ನು ಪರಾಮರ್ಶಿಸಿ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತದೆ ಎಂದು ಕಾದು ನೋಡಬೇಕಾಗಿದೆ. ಕೆ. ರಾಮಮೂರ್ತಿ, ಈ ನ್ಯೂಸ್ ಟಿವಿ, ಬಂಗಾರಪೇಟೆ. ಸ್ವಚ್ಛ ಮತ್ತು ನಿರ್ಮಲ ಮನಸ್ಸಿನ ಯುವ ಪೀಳಿಗೆಯಲ್ಲಿ ದೇಶ ಮೊದಲು ಎಂಬ ಭಾವನೆಯ ಗೂಡನ್ನು ಕಟ್ಟಬೇಕು. ದೇಶದಲ್ಲಿ ಅಭದ್ರತೆ ನೆಲೆಸಿದ್ರೆ ಅಫ್ಘಾನಿಸ್ತಾನ ದೇಶದಲ್ಲಿ ನಡೆದಂತಹ ಕಹಿ ಘಟನೆಗಳನ್ನು ನಾವು ನೆನಪಿಸಿಕೊಳ್ಳಬೇಕಾಗುತ್ತದೆ ಎಂದು ವಿಧಾನ ಪರಿಷತ್ ಸದಸ್ಯ ವೈ.ಎನ್. ನಾರಾಯಣಸ್ವಾಮಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಕಾಲೇಜಿನಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಭಾರತ ಕಾರ್ಯಕ್ರಮವನ್ನು MLC ವೈ.ಎ. ನಾರಾಯಣಸ್ವಾಮಿ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ನಿರಂಜನ ಹಾಗೂ ಗಣ್ಯರು ಸಸಿ ನೆಡುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ವೈ.ಎ. ನಾರಾಯಣಸ್ವಾಮಿ ಮಾತನಾಡಿ, ದೇಶ ಇದ್ದರೆ ಮಾತ್ರ ನಾವು ನೀವೆಲ್ಲರೂ ಬದುಕಬಹುದು, ದೇಶವೇ ಇಲ್ಲದಿದ್ದರೆ ನಾವು ಎಲ್ಲಿಗೆ ಹೋಗಿ ಬದುಕಬೇಕು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ತಾಲಿಬಾನ್ ಉಗ್ರರ ಉಪಟಳದಿಂದ ಆಫ್ಘಾನಿಸ್ತಾನ್ ದೇಶದಲ್ಲಿ ನಡೆದ ಹಿಂಸಾ ಘಟನೆಗಳಿಗೆ ಬೆಚ್ಚಿಬಿದ್ದ ಆಫ್ಘಾನಿಸ್ತಾನ್ ದೇಶದ ಪ್ರಜೆಗಳು ಪ್ರಾಣಭಯದಿಂದ ಈ ದೇಶವೇ ಬೇಡ ಎಂದು ವಿಮಾನಗಳಿಗೆ ನೇತಾಡಿಕೊಂಡು ಬೇರೆ ಕಡೆಗೆ ಹೊರಟು ಹೋದಂತಹ ಘಟನೆಗಳನ್ನು ನಾವು ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಆದ್ದರಿಂದ ಇಂದಿನ ಯುವಕರಲ್ಲಿ ದೇಶವನ್ನು ಕಟ್ಟುವಂತಹ ದೇಶಭಕ್ತಿಯನ್ನು ತುಂಬಿಸುವುದು ಅನಿವಾರ್ಯವಾಗಿದೆ. ಉಗ್ರವಾದ ಮತ್ತು ಭ್ರಷ್ಟಾಚಾರ ಪ್ರಪಂಚದ ದೊಡ್ಡ ಶತ್ರುಗಳಾಗಿದ್ದು, ಈ ಎರಡೂ ಶತ್ರುಗಳನ್ನು ಹೋಗಲಾಡಿಸುವ ಆಂದೋಲನದ ಕಿಚ್ಚನ್ನು ಯುವ ಪೀಳಿಗೆಯಲ್ಲಿ ಹಚ್ಚಬೇಕಾಗಿದೆ ಎಂದರು. ಉದ್ಭವ ಆಗೋದೇ NCC ಇಂದ. ಹಾಗಾಗಿ ಆ ಡ್ರೆಸ್ ಹಾಕೊಂಡ್ರೆ ಆ ಡ್ರೆಸ್ಸಿನ ಮಹಿಮೆ ಏನೇ ಅಂದರೆ ಅವರು ಸಡನ್ ಆಗಿ ಎಲ್ಲ ವಿಚಾರದಲ್ಲಿ ದೂರ ತಳ್ಳಿ ನಾನು ದೇಶ ಕಾಯುವ ಸೈನಿಕ ಆಗಬೇಕು ಅನ್ನೋ ಮನಸ್ಸಿನ ಭಾವನೆ ಆ NSS ಕೆಡೆಟ್ ಬರ್ತದೆ ಅನ್ನೋದನ್ನು ನೀವ್ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಜೀವನದಲ್ಲಿ ಒಂದ್ಸಲ ನೀವು NCC ಕ್ಯಾಡೆಟ್ ಆಗಲೇಬೇಕು. ನೀವು NCC ಒಂದ್ಸಲ ಸೇರಿಬಿಟ್ರೆ ಈ ದೇಶವನ್ನು ಯಾರಾದರೂ ದೇಶದ ವಿರುದ್ಧ ದೇಶವನ್ನು ಛಿದ್ರ ಮಾಡೋ ಮಾತುಗಳು ಹೇಳಿದರೆ, ದೇಶ ಸಂವಿಧಾನದ ಬಗ್ಗೆ ಮಾತಾಡಿದರೆ, ಧ್ವಜದ ಬಗ್ಗೆ ಮಾತಾಡಿದರೆ,
ದೇಶಕ್ಕೆ ಆತಂಕಕಾರಿ ವಿಚಾರಗಳು ಮಾತಾಡಿದ್ರೆ ನೀವೇ ಎದ್ದು ನಿಂತು ಎದುರಿಸಿ ಈ ದೇಶವನ್ನು ಕಾಪಾಡುವ ಶಕ್ತಿ ಸಾಮರ್ಥ್ಯವನ್ನ ನೀವು ಬೆಳೆಸ್ಕೊಳ್ತೀರ ಮಾತನ್ನು ವೇದಿಕೆ ಮುಖಾಂತರ ಇಷ್ಟಪಡ್ತೀನಿ. ಆಜಾದಿ ಕಾ ಅಮೃತ ಮಹೋತ್ಸವ್ ಅಂಗವಾಗಿ ನ್ಯಾಷನಲ್ ಪದವಿ ಕಾಲೇಜು ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳು ಬಾಗೇಪಲ್ಲಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸೈಕಲ್ ರ್ಯಾಲಿ ನಡೆಸಿ ದೇಶಭಕ್ತಿಯ ಬಗ್ಗೆ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ನ್ಯಾಷನಲ್ ಕಾಲೇಜು ಉಪ ಪ್ರಿನ್ಸಿಪಾಲ್ ಡಾಕ್ಟರ್ ಎನ್ ಸೋಮಶೇಖರ್, ನ್ಯಾಷನಲ್ ಪಿಯು ಕಾಲೇಜು ಪ್ರಿನ್ಸಿಪಾಲ್ ಕೆಟಿ ವೀರಾಂಜನೇಯ, ದೈಹಿಕ ಶಿಕ್ಷಣ ನಿರ್ದೇಶಕ ಡಾಕ್ಟರ್ ಯೇಸುದಾಸ್, ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ದಿಲೀಪ್ ಕೃಷ್ಣ, ಸಿವಿ ರಾಜಾರೆಡ್ಡಿ, ನಿವೃತ್ತ ಪ್ರಿನ್ಸಿಪಾಲ್ ಡಿ ಶಿವಣ್ಣ ಮುಂತಾದವರು ಭಾಗವಹಿಸಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಅಂಗೀಕರಿಸಿ ಕೂಡಲೇ ಕೇಂದ್ರ ಸ್ಥಾನಕ್ಕೆ ಶಿಫಾರಸು ಮಾಡುವಂತೆ ಆಗ್ರಹಿಸಿ ಮಾದಿಗ ದಂಡೋರ ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬುಧವಾರ ಪ್ರತಿಭಟನಾ ಧರಣಿ ನಡೆಸಿದರು. ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ನೂರಾರು ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆ ನಡೆಸಿದರು. ಸದಾಶಿವ ಆಯೋಗದ ವರದಿ ಜಾರಿಗೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾದಿಗ ದಂಡೋರ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಊಲವಾಡಿ ಎಂವಿ ರಾಮಪ್ಪ ಮಾತನಾಡಿ, ರಾಜ್ಯದಲ್ಲಿ ಆಡಳಿತ ನಡೆಸಿದ ಕಾಂಗ್ರೆಸ್, ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳು ಸೇರಿದಂತೆ ಎಲ್ಲ ಪಕ್ಷಗಳು ಸದಾಶಿವ ಆಯೋಗದ ವರದಿಯನ್ನು ಜಾರಿಗೊಳಿಸದೆ ಮೂಲೆ ಗುಂಪು ಮಾಡುತ್ತಿವೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ದಲಿತ ಸಮುದಾಯದಲ್ಲಿ ಬಹುಸಂಖ್ಯಾತರಾಗಿರುವ ಮಾದಿಗರಿಗೆ ಒಳ ಮೀಸಲು ಕಲ್ಪಿಸಬೇಕೆಂದು 12 ವರ್ಷಗಳ ಹಿಂದೆಯೇ ಅಂದಿನ ಸಿಎಂ ಎಸ್ಎಂ ಕೃಷ್ಣ ಸರ್ಕಾರದಲ್ಲಿ ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ರಚಿಸಿ ಸಮಿತಿ ಕೂಡ ತನ್ನ ವರದಿಯನ್ನು ಸಲ್ಲಿಸಿದೆ. ಆದರೆ ಆಯೋಗದ ವರದಿಯನ್ನು ಅನುಷ್ಠಾನಕ್ಕೆ ತರುವಲ್ಲಿ ಯಾವುದೇ ಸರ್ಕಾರ ತನ್ನ ಇಚ್ಛಾಶಕ್ತಿಯನ್ನು ತೋರದೆ ಮಾದಿಗರಿಗೆ ವಂಚಿಸಲಾಗುತ್ತಿದೆ ಎಂದರು. ಚಿಂತಾಮಣಿ ಪ್ರವಾಸ ಮಂದಿರದಿಂದ ಪಾದಯಾತ್ರೆಯನ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಪಾದಯಾತ್ರೆಯ ಮುಖ್ಯ ಉದ್ದೇಶ ರಾಯಚೂರಿನ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಗೌಡರ ವಿರುದ್ಧವಾಗಿ ಏನು ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ ದಿನ ಅಂಬೇಡ್ಕರ್ ಭಾವಚಿತ್ರವನ್ನು ತೆರವುಗೊಳಿಸುವ ಮುಖಾಂತರ ಅವಮಾನ ಮಾಡಿ ದೇಶ ದ್ರೋಹವನ್ನು ಬಗೆದಿರುತ್ತಾರೆ. ಅವರ ವಿರುದ್ಧವಾಗಿ ಇವತ್ತು ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮತ್ತೆ ಅದರ ಜೊತೆಗೆ ಸದಾಶಿವ ವರದಿಯನ್ನ ಜಾರಿ ಮಾಡಬೇಕು, ಸ್ಮಶಾನಗಳನ್ನ ಒತ್ತುವರಿ ಮಾಡಬೇಕು, ಮತ್ತೆ ಜಿಲ್ಲಾಧಿಕಾರಿಗಳಲ್ಲಿ ಮಾದಿಗ ಅಂತ ನಮಗೆ ಪ್ರತ್ಯೇಕವಾಗಿ ಪ್ರಮಾಣ ಪತ್ರವನ್ನ ನೀಡಬೇಕು. ಈ ಸಂದರ್ಭದಲ್ಲಿ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಗೌರವಾಧ್ಯಕ್ಷ ಪಿವಿ ವೆಂಕಟರಮಣಪ್ಪ, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ವೀಣಾರಾಮು, ಉಪಾಧ್ಯಕ್ಷರಾದ ಪಿಎಂ ನರಸಿಂಹಯ್ಯ, ಜಿಲ್ಲಾ ಮುಖಂಡರಾದ ನಾರಾಯಣಸ್ವಾಮಿ, ಮಾಡಿಕೆರೆ ನಾರಾಯಣಸ್ವಾಮಿ, ಮುಖಂಡರಾದ ಶ್ರೀನಿವಾಸ್, ಕೃಷ್ಣಪ್ಪ ಮುಂತಾದವರು ಭಾಗವಹಿಸಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ನಗರ ಪುರಸಭೆಯಿಂದ ನಗರಸಭೆಯಾಗಿ ಮೇಲ್ದರ್ಜೆಗೆ ಮಾಡಿರುವುದರಿಂದ ಕಾಮಗಾರಿಗಳು ಆದ್ಯತೆಯ ಮೇಲೆ ನಡೆಯಬೇಕು ಎಂದು ಶಾಸಕ ಶಿವಶಂಕರ ರೆಡ್ಡಿ ಹೇಳಿದರು. ಗೌರಿಬಿದನೂರು ನಗರದ ಪುರಸಭೆಯು ಪುರಸಭೆಯಿಂದ ನಗರಸಭೆಯಾಗಿ ಮೇಲ್ದರ್ಜೆಗೆ ಏರಿರುವುದರಿಂದ ನಗರದ ಹೊರವಲಯದ ಹಲವು ಗ್ರಾಮಗಳು ನಗರಸಭೆಗೆ ಸೇರಿದ್ದು ಮೂಲಸೌಕರ್ಯಗಳ ಕಾಮಗಾರಿಗಳು ಆಗಬೇಕಾಗಿದೆ ಎಂದು ಶಾಸಕ ಎನ್ಎಸ್ ಶಿವಶಂಕರ ರೆಡ್ಡಿ ಅವರು ತಿಳಿಸಿದರು. ಗೌರಿಬಿದನೂರು ನಗರದ ನಗರೋತ್ಥಾನ ಯೋಜನೆಯಡಿಯಲ್ಲಿ ನಗರದ ವಿವಿಧೆಡೆ ಒಟ್ಟು 30 ಕೋಟಿ ರೂಪಾಯಿಗಳ ಕಾಮಗಾರಿಗಳಿಗೆ ಚಾಲನೆ ನೀಡಿದ ನಂತರ ಅವರು ಮಾತನಾಡಿ, ಗೌರಿಬಿದನೂರು ನಗರದ ಮುನೇಶ್ವರ ಬಡಾವಣೆಯ 21ನೇ ವಾರ್ಡಿನ ಪತಂಜಲಿ ಯೋಗ ಶಿಕ್ಷಣ ಕೇಂದ್ರದ ಬಳಿ ಇರುವ ಉದ್ಯಾನವನ ಜಾಗದಲ್ಲಿ ನಗರೋತ್ಥಾನ ಯೋಜನೆಯಡಿಯಲ್ಲಿ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ, ವಾರ್ಡ್ 1ರಲ್ಲಿ 9.97 ಲಕ್ಷದ ರಸ್ತೆ ಅಭಿವೃದ್ಧಿ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿ, ಕೆಎಲ್ಎನ್ ಲೇಔಟ್ನಲ್ಲಿ 6.32 ಲಕ್ಷ ರೂಪಾಯಿಗಳ ಡಾಂಬರೀಕರಣ, 21ನೇ ವಾರ್ಡಿನಲ್ಲಿ 8 ಲಕ್ಷ ರೂಪಾಯಿಗಳ ರಸ್ತೆ ಮರು ಡಾಂಬರೀಕರಣ ಸೇರಿದಂತೆ ವಿವಿಧ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮಾಡಿದರು. ವಿವಿಧ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕೆಲಸಗಳು ಸುಮಾರು 15ನೇ ಹಣಕಾಸಿನಲ್ಲಿ ಸುಮಾರು 1,88 ಲಕ್ಷ ಮತ್ತು 14ನೇ ಹಣಕಾಸು ಉಳಿಕೆ ಹಣ ಸರಿಸುಮಾರು 3 ಕೋಟಿ ನಗರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ನಾನು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಅಧಿಕಾರಿಗಳು. ನಗರ ಈಗ ಬಹಳ ದೊಡ್ಡದಾಗಿ ಬೆಳೀತಾ ಇದೆ. ಹಳ್ಳಿಗಳು ಸೇರಿರುವುದರಿಂದ ಹೆಚ್ಚು ನಾಗರಿಕರಿಂದ ಒತ್ತಡ ಇದೆ.
ಅಭಿವೃದ್ಧಿ ಆಗಬೇಕು, ಚರಂಡಿಗಳಾಗಬೇಕು, ರಸ್ತೆಗಳಾಗಬೇಕು, ಕುಡಿಯುವ ನೀರು ಸಮಸ್ಯೆ ಸದ್ಯಕ್ಕೆ ಯಾವುದೂ ಇಲ್ಲ. ಇನ್ನು ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷೆ ರೂಪಾ ಅನಂತರಾಜು ಮಾತನಾಡಿ, ಗೌರಿಬಿದನೂರು ನಗರ ಪುರಸಭೆಯಿಂದ ನಗರಸಭೆಯಾಗಿ ಅಭಿವೃದ್ಧಿಯಾಗಿದ್ದು, ನಗರದ ಅಭಿವೃದ್ಧಿಗೆ ಏನೆಲ್ಲ ಕೆಲಸಗಳು ಆಗಬೇಕು ಎಲ್ಲವನ್ನೂ ಸದಸ್ಯರೊಂದಿಗೆ ಚರ್ಚಿಸಿ ಆದ್ಯತೆಯ ಮೇಲೆ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ನಗರಸಭೆ ಉಪಾಧ್ಯಕ್ಷರಾದ ಭಾಗ್ಯಮ್ಮ, ಮಾಜಿ ನಗರಸಭಾ ಸದಸ್ಯರಾದ ಅನಂತರಾಜು, ಪತಂಜಲಿ ಯೋಗ ಸಮಿತಿಯ ಸದಸ್ಯರಾದ ಗೋಪಿನಾಥ್, ಕಲೀಮುಲ್ಲಾ, ಪದ್ಮಾವತಮ್ಮ, ಮುಖಂಡರಾದ ವೆಂಕಟರಮಣ, ರಾಜಣ್ಣ, ಗೋವಿಂದಪ್ಪ ಮುಂತಾದವರು ಭಾಗವಹಿಸಿದ್ದರು. ಜಿಎ ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ತಾಲೂಕಿನ ಗೌರಿಬಿದನೂರು ಹೆದ್ದಾರಿಯಲ್ಲಿನ ತಿಪ್ಪೇನಹಳ್ಳಿ ಗ್ರಾಮದ ಮೂಲಕ ನಗರಕ್ಕೆ ಶಿಕ್ಷಣ ಪಡೆಯಲು ಬರುವ 100 ವಿದ್ಯಾರ್ಥಿಗಳಿಗೆ ಬಸ್ ಸಂಚಾರವಿದ್ದರೂ ನಿಲುಗಡೆ ಇಲ್ಲದೆ ಪರದಾಟ ನಡೆಸುವಂತಾಗಿತ್ತು. ಇದನ್ನು ಮನಗಂಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ, ಕಾರ್ಯದರ್ಶಿ ಹಾಗೂ ನ್ಯಾಯಾಧೀಶರಾದ ಲಕ್ಷ್ಮೀಕಾಂತ್ ಜೆ ಮಿಸ್ಕಿನ್ ಸ್ವತಃ ಸ್ಥಳಕ್ಕೆ ತೆರಳಿ ವಿದ್ಯಾರ್ಥಿಗಳ ಕಷ್ಟವನ್ನು ಕಂಡರಲ್ಲದೆ ಬಸ್ ನಿಲ್ಲಿಸುವಂತೆ ಸಾರಿಗೆ ಅಧಿಕಾರಿಗಳಿಗೆ ಸೂಚನೆ ಸಹ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಹೆದ್ದಾರಿಯಲ್ಲಿ ಬರುವ ತಿಪ್ಪೇನಹಳ್ಳಿ ಗ್ರಾಮದ ಮೂಲಕ ಚಿಕ್ಕಬಳ್ಳಾಪುರ ನಗರಕ್ಕೆ ಶಿಕ್ಷಣ ಪಡೆಯಲು ಬರುವ 100 ವಿದ್ಯಾರ್ಥಿಗಳಿಗೆ ಬಸ್ ಸಂಚಾರವಿದ್ದರೂ ನಿಲುಗಡೆ ಇಲ್ಲದೆ ಪರದಾಟ ನಡೆಸುವಂತಾಗಿತ್ತು. ಈ ಕುರಿತು ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಲಕ್ಷ್ಮೀಕಾಂತ್ ಜೆ ಮಿಸ್ಕಿನ್ ರವರಿಗೆ ವಿದ್ಯಾರ್ಥಿಗಳು ದೂರು ಸಲ್ಲಿಸಿದ್ದರಿಂದ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಲಕ್ಷ್ಮೀಕಾಂತ್ ಜೆ ಮಿಸ್ಕಿನ್ ಅವರು ಸ್ವತಃ ಸ್ಥಳಕ್ಕೆ ತೆರಳಿ ವಿದ್ಯಾರ್ಥಿಗಳ ಕಷ್ಟವನ್ನು ಕಣ್ಣಾರೆ ಕಂಡರಲ್ಲದೆ ಬಸ್ಗಳನ್ನು ನಿಲ್ಲಿಸುವಂತೆ ಸಾರಿಗೆ ಅಧಿಕಾರಿಗಳಿಗೆ ಸೂಚನೆ ಸಹ ನೀಡಿದರು. ವಿದ್ಯಾರ್ಥಿಗಳು ಸಲ್ಲಿಸಿದ ದೂರನ್ನು ಆಧರಿಸಿ ತಿಪ್ಪೇನಹಳ್ಳಿ ಗ್ರಾಮಕ್ಕೆ ಬುಧವಾರ ತೆರಳಿದ ನ್ಯಾಯಾಧೀಶರು ಕೆಎಸ್ಆರ್ಟಿಸಿ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಸಮಸ್ಯೆಯನ್ನು ಇತ್ಯರ್ಥಪಡಿಸಿದ್ದು ವಿದ್ಯಾರ್ಥಿಗಳ ಹರ್ಷಕ್ಕೆ ಕಾರಣವಾಯಿತು. ಈ ವೇಳೆ ವಿದ್ಯಾರ್ಥಿಗಳು, ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಕೋರಿಕೆ ನಿಲುಗಡೆ ಫಲಕವನ್ನು ಸಹ ನೆಟ್ಟು ಅದನ್ನು ಉದ್ಘಾಟಿಸಿ ಇನ್ನು ಮುಂದೆ ಕಡ್ಡಾಯವಾಗಿ ಎಲ್ಲ ಸಾರಿಗೆ ಬಸ್ಸುಗಳು ಈ ಸ್ಥಳದಲ್ಲಿ ನಿಲುಗಡೆ ನೀಡುವಂತೆ ಆದೇಶಿಸಲಾಯಿತು. ತಮ್ಮ ಸಮಸ್ಯೆಯನ್ನು ಕುರಿತು ವಿದ್ಯಾರ್ಥಿನಿ ಉಷಾ ಮಾತನಾಡಿ, ತಿಪ್ಪೇನಹಳ್ಳಿ ಮಾರ್ಗದಲ್ಲಿ ಸರಿಯಾದ ಬಸ್ ಸೌಕರ್ಯ ಇದ್ದರೂ ಸಹ ನಿಲುಗಡೆ ಮಾಡದ ಕಾರಣ ಪ್ರತಿನಿತ್ಯ ಆಟೋಗಳಿಗೆ 30 ರೂಪಾಯಿ ನೀಡಬೇಕಾಗಿತ್ತು. ಮೇಲಾಗಿ ಇದೇ ಸಮಸ್ಯೆಯಿಂದ ವಾರದಲ್ಲಿ 3 ದಿನ ಶಾಲೆಗೆ ಹೋಗಿ ಬರಲು ಆಗ್ತಾ ಇರಲಿಲ್ಲ. ಈ ಬಗ್ಗೆ ನ್ಯಾಯಾಧೀಶರಿಗೆ ಮನವಿ ಮಾಡಿದ್ದು ಫಲ ನೀಡಿದೆ. ಅವರೇ ಖುದ್ದು ಇಲ್ಲಿಗೆ ಬಂದು ಸಮಸ್ಯೆ ಆಲಿಸಿ ಅಧಿಕಾರಿಗಳನ್ನ ಕರೆಸೋ ಮೂಲಕ ಬಸ್ ನಿಲುಗಡೆ ಮಾಡುವಂತೆ ಮಾಡಿದ್ದು ಸಂತೋಷ ತಂದಿದೆ ಎಂದರು. ತಿಪ್ಪೇನಹಳ್ಳಿಯಿಂದ ಬರ್ತೀವಿ ನಾವು, ಬೇಗ ಬಂದ್ರೂ ಬಸ್ ನಿಲ್ಲಿಸೋದೇ ಇಲ್ಲ, ರಶ್ ಇಲ್ದಿರ ಇದ್ರೂ ನಿಲ್ಲಿಸಲ್ಲ. ನಾವು ದಿನಕ್ಕೆ 30 ರೂಪಾಯಿ ಆಗುತ್ತೆ. ನಾವು ಅದಕ್ಕಾಗಿ ವಾರಕ್ಕೆ 4-5 ದಿವಸ ಆದರೂ ರಜಾ ಹಾಕಲೇಬೇಕಾಗಿತ್ತು. ಅದಕ್ಕೆ ನಾವು ಜಡ್ಜ್ ಸಾಹೇಬ್ರಿಗೆ ಕಂಪ್ಲೇಂಟ್ ಮಾಡೋದಕ್ಕೆ ಇವಾಗ ಅನುಕೂಲ ಮಾಡಿಕೊಟ್ಟವ್ರೆ. ಇವಾಗ ಫ್ರೀಯಾಗಿ ಹೋಗಿ ಫ್ರೀಯಾಗಿ ಬರ್ಬೋದು ನಾವು. ಅದಕ್ಕೆ ಜಡ್ಜ್ ಸಾಹೇಬ್ರಿಗೆ ಧನ್ಯವಾದ. ಈ ವೇಳೆ ವಕೀಲರಾದ ಮಂಜುನಾಥ್, ಸೌಜನ್ಯ ಗಾಂಧಿ, ಅಶ್ವಿನಿ, ಬಾಬಾ ಫಕ್ರುದ್ದೀನ್, ಬಿಇಒ ಶೋಭಾ, ಮುಖ್ಯ ಶಿಕ್ಷಕಿ ಕೃಷ್ಣಕುಮಾರಿ, ಕೆಎಸ್ಆರ್ಟಿಸಿ ಸಿಬ್ಬಂದಿ ಚೆನ್ನಪ್ಪ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ಪಟ್ಟಣದಲ್ಲಿ ಶ್ರೀ ಅಣ್ಣಮ್ಮದೇವಿ ಯುವಕರ ಬಳಗ ವತಿಯಿಂದ ಶ್ರೀ ಅಣ್ಣಮ್ಮದೇವಿ 11ನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ದೇವನಹಳ್ಳಿ ಪಟ್ಟಣದ ಪಾರ್ಕ್ ರಸ್ತೆಯಲ್ಲಿ ಶ್ರೀ ಅಣ್ಣಮ್ಮದೇವಿ ಯುವಕರ ಬಳಗ ವತಿಯಿಂದ ಶ್ರೀ ಅಣ್ಣಮ್ಮದೇವಿ 11ನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಣ್ಣಮ್ಮದೇವಿಯ ಉತ್ಸವ ಮೂರ್ತಿಯನ್ನು ಪಟ್ಟಣಕ್ಕೆ ತರಿಸಿ ಪಟ್ಟಣದ ವಿವಿಧ ದೇವರುಗಳನ್ನು ಪ್ರತಿಷ್ಠಾಪಿಸುವುದರ ಮೂಲಕ ದೇವನಹಳ್ಳಿ ಪಟ್ಟಣದ ಹಾಗೂ ತಾಲೂಕಿನ ಜನತೆಯಿಂದ ದೇವರುಗಳಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗಿದೆ. ಮೂರು ದಿನದ ಜಾತ್ರಾ ಮಹೋತ್ಸವದಲ್ಲಿ ದೇವಿಗೆ ವಿವಿಧ ಬಗೆಯ ಅಲಂಕಾರದೊಂದಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸುವುದರ ಮೂಲಕ ಬರುವ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದ್ಧೂರಿಯಾಗಿ ದೇವಿಗೆ ಪೂಜೆ ನೆರವೇರಿಸುವುದು ಸಂಪ್ರದಾಯವಾಗಿ ನಡೆದುಕೊಂಡು ಬರಲಾಗುತ್ತಿದೆ ಎಂದು ದೇವಾಲಯ ಸಮಿತಿಯ ಪದಾಧಿಕಾರಿಗಳು ಹೇಳಿದರು. ಇನ್ನು ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿದ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ದ್ಯಾವರಹಳ್ಳಿ ಶಾಂತಕುಮಾರ್ ಅವರು ದೇವಿಗೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಕೋರಿದರು. ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ದ್ಯಾವರಹಳ್ಳಿ ವಿ ಶಾಂತಕುಮಾರ್ ಅವರನ್ನು ಅಣ್ಣಮ್ಮದೇವಿ ಯುವಕರ ಬಳಗ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು.
ಈ ವೇಳೆ ಕುಂದಾಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿ ನಾರಾಯಣಸ್ವಾಮಿ, ಉಪಾಧ್ಯಕ್ಷೆ ರಾಣಿ ನವೀನ್ ಕುಮಾರ್, ಸೊಪ್ಪು ಮುನಿರಾಜ್, ಎಸ್ಆರ್ ತ್ಯಾಗರಾಜ್, ದರ್ಶನ್, ಮೈಕ್ಸೆಟ್ ಬಾಬಣ್ಣ, ಅಣ್ಣಮತಾಯಿ ಸೇವಾ ಸಮಿತಿ ಸದಸ್ಯರು, ಭಕ್ತಾದಿಗಳು ಮುಂತಾದವರು ಭಾಗವಹಿಸಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಗೌರಿಬಿದನೂರು ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲೂ ಬೂತ್ ಮಟ್ಟದ ಮುಖಂಡರುಗಳನ್ನು ಆಯ್ಕೆ ಮಾಡುವ ಮೂಲಕ ನಮ್ಮ ಬಣದ ಸಂಘಟನೆಯ ಜೊತೆಗೆ ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವನ್ನು ಮಾಡಬೇಕಿದೆ ಎಂದು ಕೆಆರ್ ಸ್ವಾಮಿ ವಿವೇಕಾನಂದ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಕೆ ಕೆಂಪರಾಜು ಹೇಳಿದರು. ಗೌರಿಬಿದನೂರು ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲೂ ಬೂತ್ ಮಟ್ಟದ ಮುಖಂಡರುಗಳನ್ನು ಆಯ್ಕೆ ಮಾಡುವ ಮೂಲಕ ನಮ್ಮ ಬಣದ ಸಂಘಟನೆಯ ಜೊತೆಗೆ ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವನ್ನು ಮಾಡಬೇಕಾಗಿದೆ ಎಂದು ಕೆಆರ್ ಸ್ವಾಮಿ ವಿವೇಕಾನಂದ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಕೆ ಕೆಂಪರಾಜು ಹೇಳಿದರು. ಗೌರಿಬಿದನೂರು ನಗರದ ಡಿಪಾಳ್ಯ ಹೋಬಳಿ ಕೇಂದ್ರದ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಡಿಪಾಳ್ಯ ಹೋಬಳಿಯ ವಿವಿಧ ಗ್ರಾಮಗಳ ಮುಖಂಡರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ, ತಾಲೂಕಿನ ಬಡವರ ಹಾಗೂ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಮನೋಭಾವನೆ ಉಳ್ಳವರನ್ನು ಬೂತ್ ಮಟ್ಟದ ಮುಖಂಡರುಗಳನ್ನಾಗಿ ನೇಮಿಸಿ ಅವರ ಮೂಲಕ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುವ ಹಾಗೂ ನಮ್ಮ ಬಣಕ್ಕೆ ಶಕ್ತಿ ತುಂಬುವ ಕೆಲಸವನ್ನು ಮಾಡಬೇಕು ಎಂದರು. ಮುಂದಿನ ಚುನಾವಣೆಗಳಲ್ಲಿ ನಮ್ಮ ಬಣಕ್ಕೆ ರಾಜಕೀಯವಾಗಿ ಶಕ್ತಿ ನೀಡಿದಲ್ಲಿ ಮತ್ತಷ್ಟು ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂದರು. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡುವುದು ಖಚಿತ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಬೂತ್ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡಲಾಗುತ್ತಿದೆ. ತಾಲೂಕಿನ ಸಮಸ್ತ ನಾಗರಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಲಾಗುವುದು ಎಂದರು. ಭಾವನೆ ಎಲ್ಲರೂ ಇರಬೇಕು. ಇವತ್ತು ಬಿಜೆಪಿ ಏನ್ ಮಾಡ್ತಾರೆ ನೋಡ್ತಾ ಇದ್ದೀವಿ. ನೀವು ಜೆಡಿಎಸ್ ಅವ್ರ ಕತೆ ಒಂದ್ ಕತೆ ತಾಲೂಕಲ್ಲಿ, ಕಾಂಗ್ರೆಸ್ ಅವ್ರ ಕತೆ ಇಲ್ಲಿ. ಇವತ್ತು ಮಾತಾಡೋದಂತ ಆಗ್ಬೇಕು. ಏನ್ ಮಾಡೋದು ಹೇಳಿ. ಇವತ್ತು ಕುಡಿ ನೀರಿದೆ ತಗೊಂಡು ಉದಾಹರಣೆಗೆ ಜಾಸ್ತಿ ನಾನು ನೀರು ಹೇಳಕ್ ಹೋಗಲ್ಲ. ಕುಡಿ ನೀರಿದೆ, ವಿಷಯ ನೀರು ಕುಡಿತಾ ಇದ್ದೀವಿ, ಅದ್ರ ಬಗ್ಗೆ ಮಾತಾಡೋದಿಲ್ಲ. ಕೆಲವರು ಹೇಳ್ತಾರೆ ನಮ್ಮ ಮುಖಂಡರು ಯಾವ ಇವತ್ತಿರ್ತಾರೆ ನಾಳೆ ಹೋಗ್ತಾರೆ. ನಾನು 2 ವರ್ಷ ಮುಂಚೆ ಬಂದಿರೋದು, ನೀವೆಲ್ಲ ನಾನು ಇಲ್ಲೇ ಮುಡ್ಕೊಳ್ಳಿ ಅಂತ ನಾನು ಬಂದಿರೋದು, ಕಳ್ಸಕ್ಕಲ್ಲ ಬಂದಿರೋದು. ನಾನು ಕೊರೋನಾ ಬಂತಲ್ಲ, ಕೊರೋನಾ ಸಂದರ್ಭ ಎಲ್ಲೋಗಿರೋರು, ಸ್ಥಳೀಯರು ಎಲ್ಲೋಗಿರೋ, ಏನು ಯಾಕೆ ಮಾಡಿಲ್ಲ, ಯಾಕೆ ಕಷ್ಟ ಸುಖ ಮುಖಂಡರಿಗಾಗಿಲ್ಲ. ಇವತ್ತು ಚುನಾವಣೆ ಬಂದದೆ, ನಾವು ಹೊರಗಟ್ಟರು, ನಾವು ಸ್ಥಳೀಯರು ಅಂತ ಹೇಳ್ತಾರೆ. ಕೇಳ್ಬೇಕು ಅವ್ರನ್ನ, ಎಲ್ಲಪ್ಪ ಹೋಗಿದ್ದೆ ಕೊರೋನಾ ಸಂದರ್ಭದಲ್ಲಿ, ನೀವು ಎಲ್ಲೋಗಿದ್ರಿ ಸ್ಥಳೀಯರು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್, ಸದಸ್ಯರುಗಳಾದ ಗಾಯತ್ರಿ, ಅಂಬರೀಶ್, ರಂಗನಾಥಗೌಡ, ಮುಖಂಡರುಗಳಾದ ಸನತ್ ಕುಮಾರ್, ವೇಣು, ಜಿಡಿ ಶಿವಕುಮಾರ್, ಇಡಗೂರು ಪ್ರಕಾಶ್, ಹನುಮಂತ ರೆಡ್ಡಿ ಇನ್ನು ಮುಂತಾದವರು ಭಾಗವಹಿಸಿದ್ದರು. ಜಿಎ ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಎಲ್ಲರಿಗೂ ನಮಸ್ಕಾರ. ಸನ್ಮಿತ್ರರೇ, ಕೆನರಾ ಬ್ಯಾಂಕ್ ಪ್ರಸ್ತುತಪಡಿಸುತ್ತಿದೆ ಒಂದು ಸುವರ್ಣ ಅವಕಾಶ. ಕೃಷಿಕರಿಗೆ ಮತ್ತು ಕೃಷಿಯೇತರ ವರ್ಗದವರಿಗೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನದ ಆಭರಣದ ಮೇಲೆ ಸಾಲ, ಮಾಸಿಕ 0.60, ವಾರ್ಷಿಕ 7.25. ಬನ್ನಿ, ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ಕೊಡಿ. ವಾರದ ಎಲ್ಲ ದಿನದಲ್ಲೂ ಲಭ್ಯ. ಬನ್ನಿ, ಯಾರಿಗೆ ಖಾತೆ ಇಲ್ಲದಿದ್ದಲ್ಲಿ 10 ನಿಮಿಷದಲ್ಲಿ ಉಳಿತಾಯ ಖಾತೆಯನ್ನು ತೆರೆದು ನಿಮ್ಮ ಆಭರಣದ ಮೇರೆಗೆ ಸಾಲ ಕೊಡಲಾಗುತ್ತದೆ. ಹಿಂದೆ ಬನ್ನಿ, ಈ ಸೌಲಭ್ಯತೆಯ ಲಾಭವನ್ನು ಪಡೆಯಿರಿ. ನಮಸ್ಕಾರ. ಸ್ಕೈ ಸ್ಯಾರೀಸ್ ವುಮೆನ್ಸ್ ಶೋರೂಮ್, ವಾಪಸಂದ್ರ ಲೋಕಾಯುಕ್ತ ಆಫೀಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಸ್ಕೈ ಸ್ಯಾರೀಸ್ ನವರಿಂದ ಮಹಿಳೆಯರಿಗಾಗಿ ಎಲ್ಲಾ ತರಹದ ಬಟ್ಟೆಗಳ ಮೇಲೆ ಆಫರ್ಸ್ ಕೊಟ್ಟಿದ್ದಾರೆ. ಎಲ್ಲಾ ತರಹದ ಟಾಪ್ಸ್ ಮತ್ತು ಕುರ್ತೀಸ್ ಅಪ್ ಟು 50% ಡಿಸ್ಕೌಂಟ್, ರೆಡಿ ಡ್ರೆಸ್ 50% ಡಿಸ್ಕೌಂಟ್, ಜೀನ್ಸ್ ಪ್ಯಾಂಟ್ಸ್ 50% ಡಿಸ್ಕೌಂಟ್ಸ್, ಬ್ರಾಂಡೆಡ್ ಲೆಗಿನ್ಸ್ 200 rupees ಓನ್ಲಿ, ಪಟೇಲ ಫುಲ್ ಸೆಟ್ ಬೈ 1 get 1 free, ನೈಟೀಸ್ 50% ಡಿಸ್ಕೌಂಟ್, ಬ್ರಾಂಡೆಡ್ ಪಾರ್ಟಿ ಡ್ರೆಸ್ಸಸ್ ಅಪ್ ಟು 30% ಡಿಸ್ಕೌಂಟ್, ಲಿಮಿಟೆಡ್ ಸ್ಟಾಕ್, ಹರಿ ಅಪ್. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿರುವ ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಅವರನ್ನು ದೇಶದ್ರೋಹಿಯ ಪಟ್ಟಿಗೆ ಸೇರಿಸಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಸೇವೆಯಿಂದ ವಜಾಗೊಳಿಸಬೇಕು ಹಾಗೂ
ಸದಾಶಿವ ಆಯೋಗದ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ಒತ್ತಾಯಿಸಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಚಿಂತಾಮಣಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪಾದಯಾತ್ರೆ ನಡೆಸಿದರು. ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ರಾಜ್ಯದ ಗ್ರಾಮೀಣ ಪ್ರದೇಶ ಹಾಗೂ ರೈತರ ಕೂಲಿಕಾರರನ್ನು ಬಾಧಿಸುತ್ತಿರುವ ಜ್ವಲಂತ ಸಮಸ್ಯೆಗಳಿಗೆ ಅನುದಾನ ಮೀಸಲಿಡಬೇಕೆಂದು ಒತ್ತಾಯಿಸಿ ಮುಖ್ಯಮಂತ್ರಿಗಳಿಗೆ ತಲುಪಿಸುವಂತೆ ಕರ್ನಾಟಕ ಪ್ರಾಂತ ರೈತ ಸಂಘದ ಗುಡಿಬಂಡೆಯ ಪದಾಧಿಕಾರಿಗಳು ತಹಸೀಲ್ದಾರ್ ಸಿಗ್ಬತುಲ್ಲಾರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ವೇಳೆ ರೈತ ಮುಖಂಡ ಬೆಣ್ಣೆಪರ್ತಿ ಆದಿನಾರಾಯಣ ಸ್ವಾಮಿ ಹಾಗೂ ರೈತ ಮುಖಂಡರಾದ ನಾಗರಾಜ್, ರಹಮತ್, ಶ್ರೀನಿವಾಸ್, ದೇವರಾಜ್, ಆದಿನಾರಾಯಣ ಮುಂತಾದವರು ಇದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಈ ಬಾರಿಯ ನಂದಿ ರಥೋತ್ಸವಕ್ಕೆ ಅದ್ದೂರಿಯ ಮೆರುಗು ನೀಡಲು ಸಚಿವ ಡಾಕ್ಟರ್ ಕೆ ಸುಧಾಕರ್ ಸಂಕಲ್ಪ. ಶಿವೋತ್ಸವವಾಗಿ ನಡೆಯಲಿದೆ ಮಹಾಶಿವರಾತ್ರಿಯ ಭೋಗನಂದೀಶ್ವರ ಬ್ರಹ್ಮರಥೋತ್ಸವ. ಶೋಕಿಗಾಗಿ ಕದಿಯೋದು, ಕದ್ದ ಹಣದಲ್ಲಿ ಜಾಲಿ ಟ್ರಿಪ್ ಮಾಡೋದು ಈ ಲೇಡಿ ಗ್ಯಾಂಗ್ನ ಅಭ್ಯಾಸ. ದೇವನಹಳ್ಳಿ ಪೊಲೀಸರಿಗೆ ಸಿಕ್ಕಿ ಬಿದ್ದದ್ದಕ್ಕೆ ಸಿಕ್ತು ಜೈಲುವಾಸ. ಕೆರೆಯಂಗಳದ ಮಣ್ಣು ಕದ್ದು ಮಾರಿಕೊಳ್ಳೋ ಖದೀಮರು ಹೊಲಗಳಿಗೆ ಸೇರಬೇಕಾದ ಕೆರೆಗಳ ಮಣ್ಣು ಖಾಲಿ ಮಾಡಿ ಶ್ರೀಮಂತರಾದರು. ಕ್ಯಾಮೆರಾ ಕಂಡು ಪರಾರಿಯಾದರು. ಶಾಸಕರಿಂದ ಅಧಿಕಾರ ದುರ್ಬಳಕೆ, ತಾಯಿಯ ಹೆಸರಲ್ಲಿ ಜಮೀನು ಮಂಜೂರು, ಅಕ್ರಮದ ಆರೋಪ. ದೂರು ದಾಖಲಿಸಲು ಬೇಕಂತೆ ಅಧಿಕಾರಿಗಳಿಗೆ ಸರ್ಕಾರದ ಅನುಮತಿ. ದಿನನಿತ್ಯದ ಸುದ್ದಿ ಸ್ಪರ್ಶಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.